Hello students, welcome back to this channel and to the video. As you all know, we are in the series of passing package for the year 2026 of especially for commerce students who have opted statistics as a subject. In the previous video, if you had seen it, we have already discussed example number 27. In this video, we'll be discussing example number 28. Before watching this video, I suggest you to please watch the previous video in which I had solved example number 27 so that you can easily understand the concept. So we are into the first chapter of STDR. Vital Statistics chapter nalli STDR concept anna explain ಮಾಡ್ತಿದ್ದೇನೆ. Let us start with the problem. So ಇದು question, example number 28. Compute standardized death rate for towns A and B. State which town is healthier. So illi if you have to see the problem, first column is same, age last question allo ade ittu, ee question allo ade ide, age group and population here. But if you see here, bari death anta kodlilla. Hod sum alli bari death anta kottidru, ee sum alli death per 1000 anta kottidare. So this is one change what you will see in this problem compared to the previous problem. ಡೆತ್ ಪರ್ 1000 ಅಂತ ಕೊಟ್ರೆ ಅದು ಡೈರೆಕ್ಟ್ಲಿ ASDR ಅಂತಾನೇನು ತಗೊಳ್ಬಹುದು. ಅಂದ್ರೆ ಏಜ್ ಸ್ಪೆಸಿಫಿಕ್ ಡೆತ್ ಅಂದ್ರೆ ಪರ್ 1000 ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೇ ಕೊಟ್ಟಿದ್ದಾರೆ ಅವರು. ಬಿಕಾಸ್ ASDR ಫಾರ್ಮುಲಾ ಏನು, ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೊ ಇಲ್ಲಿ ಅವರು ಅದನ್ನ ರೆಡಿಮೇಡ್ ಕ್ಯಾಲ್ಕುಲೇಟ್ ಮಾಡೇ ಕೊಟ್ಟಿದ್ದಾರೆ. ಸೊ ಇದು ASDR. ಸಿಮಿಲರ್ಲಿ ಫಾರ್ ಟೌನ್ ಬಿ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಡೆತ್ ಪರ್ 1000 ಕೊಟ್ಟಿದ್ದಾರೆ, ಇದು ಡೈರೆಕ್ಟ್ ಕೊಟ್ಟಿದ್ದಾರೆ. ದೆನ್ ದೇ ಹ್ಯಾವ್ ಗಿವನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಫಸ್ಟ್ calculation of town A ದಲ್ಲಿ ಇದು ಏಜ್ ಗ್ರೂಪ್ ಸೇಮ್ ಕಾಪಿ ಪೇಸ್ಟ್ ಮಾಡಬೇಕು. ಇಲ್ಲಿ ಪಾಪ್ಯುಲೇಷನ್ ದೇ ಹ್ಯಾವ್ ಟೇಕನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನ ಮೊದಲೇ ತಗೊಳ್ಳಿ. ಆಮೇಲೆ ASDR ಆಫ್ ದಿಸ್ ಆಫ್ ಟೌನ್ ಎ ಇದೆ ಇಲ್ಲಿ ಕಾಪಿ ಪೇಸ್ಟ್ ಆಗ್ತದೆ. ಬೇಸಿಕಲಿ ಈ ಕ್ವಶನ್ ಅಲ್ಲಿ ಯಾವಾಗ ಡೆತ್ ಪರ್ 1000 ಕೊಡ್ತಾರಲ್ಲ ಆವಾಗ ಈ ಕಾಲಮ್ ವೇಸ್ಟ್ ಇದೆ, ಈ ಪಾಪ್ಯುಲೇಷನ್ ಕಾಲಮ್ ಇದೆಯಲ್ಲ ಇದು ವೇಸ್ಟ್. So standard population here illi copy paste. ASDR of A idu 18 10 15 20 idu. ASDR of B directly ತಗೊಂಡಿದ್ದಾರೆ ಅವರು. ಇಲ್ಲಿ ASDR of B ಇದು 20 12 18 24 ಇದೆಲ್ಲ ಕ್ವಶನ್ ಇಂದಾನೆ. ಇಫ್ ಯು ಸಿ 1 2 3 4 ಈ 4 ಕಾಲಮ್ ಸೇಮ್ ಕ್ವಶನ್ ಇಂದಾನೆ. ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಇದು ಎಲ್ಲ ಇದು 1 2 3 4. ಸೊ ಇದೇನಿದೆ ಅಲ್ಲ ಇದು ಕಾಪಿ ಪೇಸ್ಟ್ ಮಾಡಿದ್ದಾರೆ ಕ್ವಶನ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ P ಇಂಟು ಎ, ಇದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. P ಇಂಟು ಎ 15,000 ಇಂಟು 18 ಬಿಕಮ್ಸ್ 2,70,000. ಬೇಕಿದ್ರೆ ಒಂದ್ಸಲ ನಿಮ್ಗೆ ಕ್ಯಾಲ್ಕುಲೇಟರ್ ಮಾಡೇ ತೋರಿಸ್ತೇನೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಕ್ಲಿಯರ್ಲಿ. ಓಕೆ, ಈಗ ಕರೆಕ್ಟ್. ಓಕೆ, 15,000 ಇಂಟು 18 2,70,000 ಇಲ್ಲಿದೆ. ಸಿಮಿಲರ್ಲಿ 35,000 ಇಂಟು 10 3,50,000, 30,000 ಇಂಟು 15 45 4,50,000, 20,000 ಇಂಟು 20 40,000. ಆಮೇಲೆ ಇದನ್ನಷ್ಟು ಟೋಟಲ್ ಮಾಡಬೇಕು. ಇದಷ್ಟು ಕಾಲಮ್ ಟೋಟಲ್ ಮಾಡಿದ್ರೆ ಒನ್ಸ್ ಯು ಟೋಟಲ್ ದಿಸ್ ಕಾಲಮ್ ಯು ವಿಲ್ ಗೆಟ್ ಸಿಗ್ಮಾ PA. ದೆನ್ the STDR standardized death rate for A is sigma PA divided by sigma P. Sigma PA ಇಲ್ಲಿದೆ, ಇದು sigma P ಇಲ್ಲಿದೆ. ಸೊ ಡೈರೆಕ್ಟ್ ಬರ್ತದೆ. ಇದನ್ನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇತ್ತು, ಪ್ಲೀಸ್ ಅದನ್ನ ನೋಡಿ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದೆನ್ PB ಕಾಲಮ್ ಇಸ್ P ಇಂಟು B. ಇದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಂಟು B. ಒಂದನ್ನ ಕ್ಯಾಲ್ಕುಲೇಟರ್ ಮಾಡಿ ತೋರಿಸ್ತಾನೆ. ಹಿಯರ್ P is 15,000 into 20. Answer is 3 lakh. ಇಲ್ಲಿ ಅದೇ ತರ 35,000 into 12, 30,000 into 18, 20,000 into 24 ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ you will get this column. Then you have to total this, that is sigma PB. After sigma PB again come for the basic formula. ಇಲ್ಲಿದೆ STDR of B is ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಮತ್ತೆ STDR of B is equal to sigma PB divided by sigma P. PB ಇಲ್ಲಿದೆ 17,40,000 divided by 1 lakh. So 17.4. Again, result
STDR ಅಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್. ಯಾರ್ದು ಡೆತ್ ರೇಟ್ ಕಮ್ಮಿ ಇರುತ್ತೋ ಅವ್ರದ್ದು ಪಾಪ್ಯುಲೇಷನ್, ಅವ್ರದ್ದು ಟೌನ್ ಹೆಲ್ದಿ ಇರುತ್ತೆ, ಅವ್ರದ್ದು ಪಾಪ್ಯುಲೇಷನ್ ಹೆಲ್ದಿ ಆಗಿರುತ್ತೆ ಅಥವಾ ಅವ್ರದ್ದು ಟೌನ್ ಹೆಲ್ದಿ ಆಗಿರುತ್ತೆ. ಸೊ ಇಲ್ಲಿ STDR of A is 14.7, STDR of B is 17.4. Therefore STDR of A is less than STDR of B, therefore town A is healthier. So ಇದು ಸಿಂಪಲ್ ಕ್ವಶನ್. ಹಿಂದಿನ ಕ್ವಶನ್ಗೂ ಈ ಕ್ವಶನ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಷ್ಟೇ, ಅದರಲ್ಲಿ ಬರೀ ಡೆತ್ ಅಂತ ಕೊಡ್ತಾರೆ, ಇದರಲ್ಲಿ ಡೆತ್ ಪರ್ 1000 ಅಂತ ಕೊಟ್ಟಿದ್ದಾರೆ. ಡೆತ್ ಅಂತ ಕೊಟ್ರೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ, ನೀವು ASDR ಮಾಡ್ಕೋಬೇಕು. ASDR ಡೆತ್ ಬೈ ಪಾಪ್ಯುಲೇಷನ್ ಇಂಟು 1000. ಯಾವಾಗ ಡೆತ್ ಪರ್ 1000 ಅಂತ ಕೊಡ್ತಾರೆ ಅದು ಡೈರೆಕ್ಟ್ಲಿ ASDR ಆಗಿರುತ್ತೆ. ನೀವು ಡೈರೆಕ್ಟ್ ತಗೊಂಡು ಒಂದ್ ಸ್ಟೆಪ್ ಸ್ಕಿಪ್ ಆಗ್ಬಿಡುತ್ತೆ ನಿಮ್ಗೆ, ನೀವು ಡೈರೆಕ್ಟ್ಲಿ ಸಮ್ ಸಾಲ್ವ್ ಮಾಡೋದು. I hope you have understood this example. This is a very important concept from this chapter. Fixed question idu, please ನೋಡಿ ಕಲ್ತ್ಕೊಳ್ಳಿ. ಅಂಡ್ ಮತ್ತೆ ಎಲ್ಲ ನಾನು ಈ ಲಿಸ್ಟ್ ಅಲ್ಲಿ ಏನೇನು ಕ್ವಶನ್ಸ್ ಅನ್ನ ಹೇಳಿದ್ದೀನಲ್ಲ, ಈ ಎಲ್ಲಾ ಕ್ವಶನ್ಸ್ ಅನ್ನ ನಾನು ವಿಡಿಯೋ ಮೂಲಕ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಪ್ಲೀಸ್ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.